ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೆಂಗಿದ್ರಿ ಫ್ರೆಂಡ್ಸ? ಆರಾಮಿದ್ದೀರಾ ಅಂತ ಅಂದ್ಕೊಂಡೇನು ರೀ. ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ. ಬರ್ರಿ ಇವತ್ತಿನ ಬ್ಲಾಗನ್ನು ಶುರು ಮಾಡೋಣ ರೀ. ಸೊ ಇವತ್ತಿನ ಬ್ಲಾಗನ್ನು ಶುರು ಮಾಡೋಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡಲಾರ್ದಂಗೆ ನನ್ನ ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ಇವತ್ತು ನೋಡಿರಿ, ನಾನು ಫಸ್ಟಾಗಿ ಜಲ್ದಿ ಎದ್ದು ಒಂದು ಸ್ವಲ್ಪ ಮ್ಯಾಗಿಂದ ಕಸನೆಲ್ಲ ಮಾಡ್ಕೊಂಡು ಬಂದೆ ರೀ. ಅಂದ್ರೆ ನಮ್ಮ ಮನೆಯವರು ಊರಿಗೆ ಹೋಗ್ಯಾರಲ್ರಿ, ಅದ್ರ ಸಂಬಂಧ ಎಲ್ಲ ಕೆಲಸ ನನ್ನ ಮೇಲೆ ಬಿದ್ದೈತ್ರಿ. ಒಂದು 4-5 ದಿನ ಆತ್ರಿ ಅವ್ರು ಹೋಗಿ, ಇನ್ನೂ ಬಂದಿಲ್ಲರಿ. ಅವ್ರು ಬರೋ ತನಕ ಎಲ್ಲ ಕೆಲಸ ನನ್ನ ಮೇಲೆ ರೀ ಫ್ರೆಂಡ್ಸ. ಈಗ ಶಾಲಿದು, ಆಮೇಲೆ ಅಪಾರ್ಟ್ಮೆಂಟಿಂದು, ಹಾಸ್ಟೆಲಿಂದ ಎಲ್ಲ ನಾನ ಮಾಡೋದ್ರಿ. ಈಗ ಬಂದೇನು ರೀ, ಅದಕ್ಕೆ ಹಿಂಗೆ ಕಾಣಾಗತ್ತೈತ್ರಿ. ಸೊ ನೋಡಿರಿ ಫ್ರೆಂಡ್ಸ, ಈಗ ಶಾಲಿದು ಕಸ ಹೊಡ್ಯಾಕಂತದ್ದು ಬಂದಿದ್ದಾರೆ. ಕಸ ಹೊಡ್ಯಾಕೆ ಬಂದು ಈಗ ಸ್ವಲ್ಪ ಭಾಳ ರೆಡಿ ಆಗಿಬಿಟ್ಟೈತ್ರಿ. ಸೊ ನೋಡ್ರಿ ಇಲ್ಲಿ ಹೆಂಗೆ ಹೊಲಸಾಗೈತಿ. ಆಮೇಲೆ ಈ ಕಡೆ ನೋಡ್ರಿ ಟೈಲ್ಸ್ ಎಲ್ಲ ಭಾಳ ಹೊಲಸಾಗ್ಯಾರ. ಅದಕ್ಕೆ ನಮ್ಮ ಸಮೀರ್ಗೆ ಬಕೆಟ್ ತೊಗೊಂಡು ಬಂದು ಸ್ವಲ್ಪ ನೀರು ಕೊಡಪ್ಪ, ನಾನು ಒರೆಸ್ತೀನಿ ಅಂತಂದು ಹೇಳೇನ್ರಿ. ಆಮೇಲೆ ಈ ಕಡೆ ಡಿಸೈನ್ ತೆಗಿಯಾಕತ್ತಾರ ನೋಡ್ರಿ, ಅರ್ಧ ಮಾಡ್ಯಾರ, ನಾಳೆ ಇನ್ನೂ ಮಾಡ್ತಾರೆ. ಸೊ ನೋಡಿರಿ ಫ್ರೆಂಡ್ಸ್, ಎಷ್ಟು ಮಸ್ತಾಗೈತಿ ಡಿಸೈನ್. ಏನೋ ಪೇಂಟಿಂಗ್ ಮಾಡಾಕತ್ತಾರ್ರಿ. ಅಮ್ಮನೂ ಬಂದರೆ ಅಮ್ಮಂಗೆ ಸ್ವಲ್ಪ ಆರಾಮ ಅನ್ಸಾಕತ್ತಿಲ್ರಿ, ಅದಕ್ಕೆ ಒಂದು ಸ್ವಲ್ಪ ವಾಕಿಂಗ್ ಮಾಡುವ ಅಂತಂದು ಹೇಳೇನ್ರಿ. ನಮ್ಮ ಸಮೀರ್ ನೋಡ್ರಿ ಬಕೆಟ್ ತುಂಬ್ಕೊಂಡು ಬರಾಕತ್ತಾನ್ರಿ. ಥೇರ ಮಲ್ಲೆ ತುಂಬ್ತಾರ ನೋಡ್ರಿ ಫ್ರೆಂಡ್ಸ. ಈಗ ನಮ್ಮ ಸಮೀರ್ ನೀರು ಕೊಟ್ಟು ಹೋದಾರೆ. ಕೊಟ್ಟು ಈಗ ಒಂದು ಸ್ವಲ್ಪ ಹೋಗಿ ಬರ್ತೇನೆ ಅಂತಂದು ಮನೆ ಕಡೆ ಹೋದಾರೆ. ನಾನೀಗ ಒರ್ಸಾಕತ್ತೇನೆ ರೀ. ಇದು ವರ್ಷಕ್ಕೆ ಏನು ಕಾರಣಪ್ಪ ಅಂದ್ರೆ ಭಾಳ ಧೂಳಾಗ್ಬಿಟ್ಟೈತ್ರಿ ಅಲ್ಲಿ. ಆಮೇಲೆ ಅಲ್ಲಿ ಪೇಂಟಿಂಗ್ ಮಾಡಾಕತ್ತಾರೆ. ಪೇಂಟಿಂಗ್ ಅಂದ್ರೂ ಡ್ರಾಯಿಂಗ್ ಇರ್ತೈತಲ್ರಿ, ಡ್ರಾಯಿಂಗ್ ಮಾಡ್ಸಾಕತ್ತಾರ ಅವರು ಗೋಡೆಗೆಲ್ಲ. ಅದ್ರ ಸಂಬಂಧ ಅಲ್ಲೆಲ್ಲ ಭಾಳ ಹೊಲಸಾಗಿತ್ತು. ಅವರು ಕುಂದ್ರಾಗೂ ಮನ್ಸಾಗಂಗಿಲ್ಲ ರೀ, ಅಷ್ಟು ಹೊಲಸಾಗಿತ್ತು ರೀ. ಅದ್ರ ಸಂಬಂಧ ಪಾಪ ಅವರಾಗಲಿ ನಾವಾಗಲಿ ಹೊಲಸಿದ್ರೆ ಕುಂದ್ರಾಕ ಮನ್ಸಾಗಂಗಿಲ್ಲ ರೀ. ನಮಗೇನು ಕೈಗೂ ಹತ್ತು ಬರೋಂಗಿಲ್ಲ ಏನಿಲ್ಲ ಅಂತಂದು ನಾನು ಇದನ್ನು ಕೆಲಸ ಮಾಡಾಕುಂತಾರೆ. ನಮ್ಮದು ಕೆಲಸ ಇಲ್ಲಿರೋದು ಬರೀ ಕಸ ಹೊಡೆದು ಸ್ವಲ್ಪ ಕ್ಲೀನ್ ಮಾಡಿ ಎಲ್ಲ ಹೋಗೋದ್ರೆ ಅಷ್ಟೇ. ಮತ್ತು ಇವತ್ತು ನಾನು ಒರೆಸಿದ್ರಾತಂತಂದು ಇದನ್ನು ಸ್ವಲ್ಪ ಒರೆಸ್ಕೊಳಕತ್ತೀನಿ ರೀ. ಆಮೇಲೆ ಅದು ಪಾರ್ಕಿಂಗ್ ಐತೆ ನೋಡಿರಿ, ಪಾರ್ಕಿಂಗ್ ನಾನೇನು ಡೈಲಿ ಕಸ ಹೊಡಿತಿದ್ನಲ್ರಿ, ಅದನ್ನು ಕೂಡ ಒಂದು ಸ್ವಲ್ಪ ತೊಳಿಬೇಕಂತ ಮಾಡೇನ್ರಿ. ಅಂದ್ರೆ ಇವತ್ತಿಂದು ಟೈಮ್ ಒಂದು ಸ್ವಲ್ಪ ನಂಗೆ ಬೆಳಿಗ್ಗೆದು ಫ್ರೀ ಇತ್ತು ರೀ. ಅದ್ರ ಸಂಬಂಧ ಇದನ್ನು ಸ್ವಲ್ಪ ಜಾಸ್ತಿ ಕೆಲಸ ಎಕ್ಸ್ಟ್ರಾ ಮಾಡಾಕುಂತಾರೆ ನಾನು. ಈಗ ನೋಡಿರಿ ಮೆಟ್ಲ ಒರ್ಸಾಕತ್ತೀನಿ. ಮೆಟ್ಲ ನೋಡಿರಿ ಜಗ್ಗಿ ಧೂಳಾಗೈತೆ ರೀ. ಒರೆಸೋರಿಲ್ಲ ಏನಿಲ್ಲ ರೀ. ಮತ್ತು ಆಯಾ ಇದ್ರೆ ಆಯಾ ಒರೆಸ್ತಿದ್ಲ ರೀ. ಈಗ ಆಯಾಗೂ ಒಂದು ಸ್ವಲ್ಪ ರಜಾ ಕೊಟ್ಟಾರಲ್ರಿ ಹುಡುಗರು ಶಾಲೆಗೆ. ಈಗ ಅವರು ಶಾಲೆ ಶುರು ಆಗೋ ತನಕ ಅಂದ್ರೆ ಬರೋಂಗಿಲ್ಲ ರೀ. ಬಂದಮೇಲೆ ಅವ್ರದ್ದು ಕೂಡ ಈ ಕೆಲಸ. ಸೊ ಬರೋ ತನಕ ಅಂದ್ರೆ ಮತ್ತು ಭಾಳ ಹೊಲಸಾಗ್ತೈತೆ ಅಂತಂದು ನಾನು ಇದು ಸ್ವಲ್ಪ ಫ್ರೀ ಮಾಡಿಕೊಂಡು ನಾನು ಇದನ್ನು ಕೆಲಸ ಮಾಡಾಕತ್ತೀನಿ ರೀ. ಇನ್ನೂ ಚಹಾ ಕುಡ್ದಿಲ್ಲ ಏನಿಲ್ಲರಿಪ್ಪ. ಒಂದು ಬೆಳಿಗ್ಗೆ 5 ಗಂಟೆಯಿಂದನೇ ಕೆಲಸ ಮಾಡಾಕತ್ತೀನಿ ರೀ. ಸೊ ಈಗ ಟೈಮ್ ನೋಡಿದ್ರೆ 7:15 ಬೇಲ್ಪಟ್ಟು ಆಗೈತೆ ರೀ ಟೈಮ್. ಅಲ್ಲಿ ತನಕನೂ ನಾನು ಕೆಲಸ ಮಾಡಾಕತ್ತೀನಿ ರೀ. ಪಾಪ ಇನ್ನೂ ನಮ್ಮ ಅಮ್ಮನೂ ಎಷ್ಟೋ ಹೆಲ್ಪ್ ಆಗ್ಯಾರ ರೀ ನನಗೆ. ಅವ್ರು ಮಾಡೋದು ನೋಡಿ ನಂಗೆ ಒಂಥರ ಬೇಜಾರು ಅನ್ನಿಸ್ತೈತೆ ರೀ. ಅವರಿದ್ರು ಕಳ್ಳು ಬಿಡ್ಬೇಕಲ್ರಿ, ಅದು ಹಡ್ದಿದ್ದು ಕಳ್ಳು ಎಲ್ಲಿ ಹೋಗ್ಬೇಕು ರೀ. ಏನೇ ಕೆಲಸ ಮಾಡಕ್ಕೆ ಕುಂತ್ರೂ ಪಾಪ ಮುಂದೆ ಬಂದು ಮಾಡ್ತಾರೆ ರೀ. ನಮ್ಮದು ನೋಡ್ರಿ ಮ್ಯಾಗಿಂದ ಕಸ ತರಬೇಕು, ಅಲ್ಲಿದ್ದು ಕಸನೆಲ್ಲ ಮಾಡ್ಕೊಂಡು ಬರಬೇಕು. ಆಮೇಲೆ ಕಸ ತೊಗೊಂಡೋಗಿ ಮತ್ತೆ ಅಲ್ಲೇ ಚೆಲ್ಲಿ ಬರ್ಬೇಕು ರೀ. ಎಲ್ಲ ಕೆಲಸ ಎಷ್ಟು ಕೆಲಸ ರೀ. ನಂಗಂತೂ ಸಾಕಾಗ್ಬಿಟ್ಟೈತೆ ರೀ. ನಮ್ಮ ಮನೆಯವ್ರು ಯಾವಾಗ ಬರ್ತಾರೋ ಏನೋ ಅನ್ನಂಗೆ ಆಗ್ಬಿಟ್ಟೈತೆ ರೀ. ಈಗ ನೋಡಿರಿ ಫ್ರೆಂಡ್ಸ, ಪಾರ್ಕಿಂಗ್ ಎಲ್ಲ ತೊಳೆದಾರೆ. ಪಾರ್ಕಿಂಗ್ ತೊಳೆ ತನಕ ಅಂದ್ರೆ ಇವತ್ತು 9 ಗಂಟೆ ಆಗ ಬಂದೈತೆ ರೀ ನನ್ನ ಟೈಮಿಂಗ್ ಇಲ್ಲೇ. ಸೊ ನೋಡಿರಿ ಫ್ರೆಂಡ್ಸ, ಎಲ್ಲ ಪಾರ್ಕಿಂಗ್ ತೊಳ್ಕೊತ ಬಂದರೆ ಫೈನಲಿ ಇದು ಲಾಸ್ಟಿಂದ ರೀ. ಇದು ನಾನು ತೊಳ್ಯಾಕತ್ತಿದ್ದೆ, ನಮ್ಮ ಸಮೀರ್ ಬಂದಕ್ಕೆ ಸ್ವಲ್ಪ ಕ್ಯಾಮ್ರಾ ಹಿಡಿದಿದ್ದಾರೆ. ಇದು ಲಾಸ್ಟಿಗೆ ಒಂದು ಸ್ವಲ್ಪ ನೀರು ಹಾಕಬೇಕಂದ್ರೆ ಅದನ್ನ ನಿನ್ನೆ ಒಂದು ಸ್ವಲ್ಪ ಕಸ ಹೊಡೆದು ಇದು ಮಾಡಿದ್ವಿ ಅಲ್ರಿ, ಸ್ವಚ್ಛಾಗಿತ್ತು. ಅದ್ರ ಸಂಬಂಧ ಏನು ಅಲ್ಲಿ ನೀರು ಹಾಕಿಲ್ಲ ಏನಿಲ್ಲ ರೀ. ಈಗ ನೋಡಿರಿ ಅಲ್ಲಿಂದ ಬಂದು ಸ್ವಲ್ಪ ನಾಷ್ಟ ಎಲ್ಲ ಮಾಡಿಕೊಂಡು ಕೆಲಸ ಎಲ್ಲ ಮುಗಿಸ್ಕೊಂಡ್ಮೇಲೆ ಈಗ ನೋಡಿರಿ ಫ್ರೆಂಡ್ಸ, ದೇವ್ರ ದೀಪ ಹಚ್ಚಿದ್ದೀನಿ ರೀ. ಅಂದರೆ ಇವತ್ತು ಶುಕ್ರವಾರ ಐತಲ್ರಿ, ನಮಾಜ್ ಎಲ್ಲ ಮಾಡಬೇಕು. ಅದ್ರ ಸಂಬಂಧ ಈಗ ನೋಡಿರಿ ದೇವ್ರ ದೀಪ ಹಚ್ಚಿ ಸ್ವಲ್ಪ ಉದ್ದಿನ ಕಡ್ಡಿ ಹಚ್ಚಿದ್ದೀನಿ ರೀ. ಹಚ್ಚಿ ಸ್ವಲ್ಪ ಲೋಬಾನ ಎಲ್ಲ ಹಾಕಿದ್ದೀನಿ ರೀ. ಅಂದ್ರೆ ಒಂದು ಸ್ವಲ್ಪ ಇದನ್ನ ಎಕ್ಸ್ಟ್ರಾ ಟೈಮ್ನು ಐತ್ರಿ ನಂಗೆ. ಅದಕ್ಕೆ ಒಂದು ಸ್ವಲ್ಪ ನಾನು ಲೋಬಾನ ಕೂಡ ಈಗಲೇ ಹಾಕಿದರೆ ಮತ್ತು ಆಮೇಲೇನು ಒಂದು ಸ್ವಲ್ಪ ಹಾಕಿದ್ರಾತು. ಅಂದ್ರೆ ಓದ್ಕೆ ಮಾಡೋ ಮುಂದೆ ಮತ್ತು ಬೇಕು ನನಗೆ ಲೋಬಾನ ಹಾಕಕ್ಕಂತಂದು. ಅದ್ರ ಸಂಬಂಧ ನೋಡಿರಿ ಫ್ರೆಂಡ್ಸ, ಈಗ ನಾನು ನಮಾಜ್ ಮಾಡಾಕತ್ತೀನಿ ರೀ. ನಮಾಜ್ ಮಾಡೋಕ್ಕೆ ಎಲ್ಲಿ ಜಾಗನೇ ಇಲ್ಲ ಏನಿಲ್ಲರಿಪ್ಪ ಅಲ್ಲಿ. ಈ ಕಡೆ ಮಾಡ್ಬೇಕಂದ್ರೆ ಒಂದು ಸ್ವಲ್ಪ ಟ್ರೆಜರ್ ಅದಾವೆ ರೀ. ಟ್ರೆಜರ್ಗೆ ಒಂದು ಸ್ವಲ್ಪ ಕನ್ನಡಿ ಎಲ್ಲ ಐತೆ ರೀ. ಅದು ನಮಗೂ ಒಂದು ವೇಲ್ ಹಾಕಿ
ಸ್ವಲ್ಪ ಮುಚ್ಚಿ ಒಂದು ಸ್ವಲ್ಪ ನಮಾಜ್ ಮಾಡ್ಬೇಕಂದ್ರೂ ನಂಗೆ ಕೈಗೆ ಸಿಗೋಂಗೇ ಇಲ್ಲ ರೀ. ಅದ್ರ ಸಂಬಂಧ ಇಲ್ಲೇ ಅಡುಗೆ ಮನೆ ಹತ್ತಿರ ನಾನು ಇದನ್ನು ಮಾಡಕ್ಕೆ ಕುಂತೆ. ಅಲ್ಲಿಂದ ನಮಾಜ್ ಆದಮೇಲೆ ಒಂದು ಸ್ವಲ್ಪ ಖುರಾನ್ ಕೂಡ ಓದಿದೆ ರೀ. ಓದಿ ಈಗ ನೋಡಿರಿ ಫಾತಿಹೆ ಮಾಡಾಕತ್ತೀನಿ. ಫಾತಿಹೆ ಕೊಡಿಸಿ ಒಂದು ಸ್ವಲ್ಪ ಹುಡುಗರಿಗೆಲ್ಲ ಸಕ್ರೆ ಆಮೇಲೆ ಪುಟಾಣಿ ಎಲ್ಲ ಮಿಕ್ಸ್ ಮಾಡಿ ಫಾತಿಹೆ ಓದಿಸಿದೆ ರೀ. ಓದಿಸಿ ಈಗ ನೋಡಿರಿ ಫ್ರೆಂಡ್ಸ ಹುಡುಗರಿಗೆಲ್ಲ ಕೊಡಾಕತ್ತೀನಿ ರೀ. ಸೊ ಹುಡುಗರಿಗೆಲ್ಲ ಒಂದು ಸ್ವಲ್ಪ ಕೊಟ್ಟಿದ್ಮೇಲೆ ಅಮ್ಮಗೂ ಒಂಚೂರು ಕೊಡ್ಬೇಕು ರೀ. ಅಮ್ಮನ ಹೊರಗಡೆನೂ ಕುಂತ್ಬಿಟ್ಟಿದ್ದಾರೆ ರೀ. ಒಂದು ಸ್ವಲ್ಪ ಬರ್ರಿ ಒಳಗಡೆ ಅಂತಂದು ಸ್ವಲ್ಪ ಒದರಾಡ್ಕೊಂಡಿದ್ದಾಗ ಒಂದು ಸ್ವಲ್ಪ ಬಂದು ಕುಂತಿದ್ದಾರೆ ರೀ ಹುಡುಗರು. ಇಲ್ಲಿಕ್ರೆ ಹೋಗ್ಬಿಡ್ತಾರೆ ರೀ ಹೊರಗಡೆ ಆಡಕ್ಕಂತಂದೆ. ಈಗ ನೋಡಿರಿ ಫ್ರೆಂಡ್ಸ ನಮ್ಮ ಸಮೀರ್ ಒಂದು ಸ್ವಲ್ಪ ನಂಗೆ ವೀಡಿಯೋ ಮಾಡಮ್ಮ ಅಂತಂದು ಅಂದಾರೆ. ಸೊ ಹಿಡ್ಕೊಂಡು ಒಂದು ಸ್ವಲ್ಪ ವೀಡಿಯೋ ತೊಗೊಂಡೆ ರೀ ಎಲ್ಲರದು ಒಂದು ಕ್ಲಿಪ್. ನೋಡಿರಿ ವೇಲ್ ಹಾಕ್ಕೊಂಡು ಎಷ್ಟು ಚಂದ ಕಾಣಕತ್ತಾರೆ ರೀ ಹುಡುಗರೆಲ್ಲ. ಈಗ ಮನ್ಯಾಗೂ ಹಬ್ಬ ಚಾಲೂ ಆತ್ರಿ. ಹಬ್ಬ ಈ ವರ್ಷ ನಾವಂತರೂ ಮಾಡ್ತಿದ್ದಿಲ್ಲ ರೀ. ಅಕ್ಕನೂರಿಗೆ ಹೋಗಿದ್ದೆ ರೀ ನಾನು. ಈ ವರ್ಷ ನಮ್ಮ ಮನ್ಯಾಗ ಯಾವ ಹಬ್ಬ ಮಾಡಾಕತ್ತೇನೆ ಅನ್ನೋದು ಹೇಳ್ತೀನಿ ರೀ ಫ್ರೆಂಡ್ಸ. ಸೊ ನೀವು ಕೂಡ ಕಾದು ನೋಡಿರಿ. ಮುಂದಿನ ಬ್ಲಾಗಲ್ಲಿ ನಿಮಗೂ ಗೊತ್ತಾಗುತ್ತೆ ನಾ ಯಾವ ಹಬ್ಬ ಮಾಡ್ತಾಯಿದ್ದೀನಿ. ನಮ್ಮ ಅಪಾರ್ಟ್ಮೆಂಟ್ದಾಗ ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದ್ರಿ ಈ ಹಬ್ಬ. ಸೊ ನೋಡಿರಿ ಫ್ರೆಂಡ್ಸ ಈಗ ನಮಾಜೆಲ್ಲ ಮಾಡಿಕೊಂಡು ಒಂದು ಸ್ವಲ್ಪ ಅಡುಗೆ ಏನು ಮಾಡಿಲ್ಲ ರೀ. ಅನ್ನ ಅಷ್ಟೇ ಮಾಡಿದ್ದಾರೆ, ಸಾರಿತ್ತು. ಮನ್ಯಾಗೂ ಯಾರು ಇರ್ಲಾರ್ದಕ್ಕೆ ಏನು ಜಾಸ್ತಿ ಅಡುಗೆ ಮಾಡೇ ಇಲ್ಲರಿ. ಹುಡುಗರು ನಾವು ಅಷ್ಟೇ ಅಂತಂದು ಇದ್ದಿದ್ರಾಗ ಬಿಟ್ಬಿಟ್ಟೇನಿ ರೀ. ಒಂದು ಸ್ವಲ್ಪ ಅನ್ನ ಮಾಡಿ ಅಮ್ಮಗೂ ಆರಾಮ ಅನ್ಸಾಕತ್ತಿಲ್ಲ ರೀ. ಅದಕ್ಕೆ ಒಂದು ಸ್ವಲ್ಪ ಚಹಾ ಮಾಡಿಕೊಟ್ಟೆ ರೀ. ನಮಾಜೆಲ್ಲ ಮಾಡಿಕೊಂಡು ಚಹಾ ಮಾಡಿಕೊಟ್ಟೆ ಆದಮೇಲೆ ಒಂದು ಸ್ವಲ್ಪ ಕುಡಿದು ಮಲ್ಕೊಂಡಾರ್ರಿ ಗುಳಿಗೆ ತೊಗೊಂಡೆ. ಸೊ ನೋಡಿರಿ ಫ್ರೆಂಡ್ಸ ಇವತ್ತಿಂದು ಈ ಸಣ್ಣದೊಂದು ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳಕತ್ತೀನಿ ರೀ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಂಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಡ್ರಿ ಫ್ರೆಂಡ್ಸ. ಹಾಗೆ ಸ್ಕಿಪ್ ಮಾಡಲಾರ್ದಂಗೆ ನನ್ನ ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿರಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ.